ಹಾಯ್ ಹಲೋ ಕ್ರಿಯಾ ಸಮಾಸದ ನಿಯಮವನ್ನು ತಿಳಿದುಕೊಳ್ಳೋಣ. ಇವತ್ತಿನ ಸಂಚಿಕೆಯಲ್ಲಿ ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ ಕಂಪಲ್ಸರಿಯಾಗಿ, ಉತ್ತರ ಪದದಲ್ಲಿ ಕ್ರಿಯಾಪದವಾಗಿರುತ್ತದೆ. ಪೂರ್ವ ಪದವು ದ್ವಿತೀಯ ವಿಭಕ್ತಿ, ದ್ವಿತೀಯ ಅನ್ನು ಅಲ್ವಾ, ಪ್ರಥಮ ಹೂ ಆದ್ರೆ ದ್ವಿತೀಯ ಅನ್ನು, ದ್ವಿತೀಯ ವಿಭಕ್ತಿ ಇರುತ್ತದೆ, ನೆನ್ಪಿಟ್ಕೊಳ್ಳಿ. ಸಮ್ ಟೈಮ್ ಕೆಲವು ಸಮಯ, ಕೆಲವು ಸಲ ತೃತೀಯ ವಿಭಕ್ತಿಯು ಕೂಡ ಬರುತ್ತದೆ. ಇಲ್ಲಿ ಉದಾಹರಣೆ ಕೆಲವೊಂದುಗಳು ನಾನು ಹೇಳ್ತೀನಿ, ಅದು ಮಾತ್ರ ಅಂತ ಅಂದ್ಕೊಳ್ಳಿ. ಈಗ ದ್ವಿತೀಯ ವಿಭಕ್ತಿ ಇದ್ದಾಗ ನೋಡಿ ಹೇಗಿರುತ್ತದೆ ಅಂದಾಗ, ಮೈ ಮುಚ್ಚು ಅಂತ ಇದೆ, ಮೈ ಅನ್ನು ಪ್ಲಸ್ ಮುಚ್ಚು, ಓಕೆನಾ, ಅನ್ನು ಇದೆ ನೋಡಿ, ದ್ವಿತೀಯ ವಿಭಕ್ತಿ ಇದೆ ಅಲ್ವಾ ಇಲ್ಲಿ. ಹಾಗೆಯೇ ಮೋಸ ಮಾಡು, ಮೋಸವನ್ನು ಪ್ಲಸ್ ಮಾಡು, ಇದು ಕೂಡ ಅನ್ನು ಇದೆ, ದ್ವಿತೀಯ ವಿಭಕ್ತಿ ಇದೆ ಇಲ್ಲಿನೂ ಕೂಡ ಅಲ್ವಾ. ಆದರೆ ನಾನು ಹೇಳಿದ್ನಲ್ಲ, ಸಮ್ ಟೈಮ್ ಕಣ್ಣಿನಿಂದ ಪ್ಲಸ್ ಕೆಡು, ಕಂಗೆಡು, ನೋಡಿ ಕಣ್ಣಿನಿಂದ ಪ್ಲಸ್, ಇಲ್ಲಿ ಮಾತ್ರ ತೃತೀಯ, ಸಮ್ ಟೈಮ್ ಹೇಳಿದ್ನಲ್ಲ ಇಲ್ಲಿ ತೃತೀಯ ಬರುತ್ತದೆ ಅಂತ. ಬಲದಿಂದ ಪ್ಲಸ್ ಬಂದು, ಬಲ ಒಂದು, ಬಲದಿಂದ ಇಲ್ಲಿ ಮಾತ್ರ ನಿಮಗೆ ತೃತೀಯ ಬರುತ್ತದೆ, ಇವೆರಡು ತೃತೀಯ ಆಗಿರುತ್ತದೆ. ಅದರ್ವೈಸ್ ಎಲ್ಲದೂ ಕೂಡ ದ್ವಿತೀಯ ವಿಭಕ್ತಿ ಮತ್ತು ನಿಮಗೆ ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ, ಉತ್ತರ ಪದವು ಕ್ರಿಯಾಪದದಿಂದ ಸೇರಿಕೊಂಡಿರುತ್ತದೆ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬೈ.